ಶ್ರೀ ಗಣೇಶ ಪುರಾಣ ಅಧ್ಯಾಯ 37. ಭದ್ರಕ ಕ್ಷೇತ್ರ ಉತ್ಪತ್ತಿ. ತಪಶ್ಚರ್ಯಕ್ಕೆ ಯೋಗ್ಯ ಸ್ಥಾನವನ್ನು ಹುಡುಕುತ್ತಾ ಗೃತ್ಸಮದನು ಪುಷ್ಪಕ ಎಂಬ ಸುಂದರ ಅರಣ್ಯಕ್ಕೆ ಬಂದನು. ಅದನ್ನು ನೋಡಿ ಅದು ತನ್ನ ತಪಶ್ಚರ್ಯಕ್ಕೆ ಯೋಗ್ಯವೆಂದು ನಿಶ್ಚಯಿಸಿ ಅಲ್ಲಿಯ ಮುನಿಗಳಿಗೆ ನಮಸ್ಕಾರ ಮಾಡಿ ತಪಶ್ಚರ್ಯ ಮಾಡಲು ಪ್ರಾರಂಭಿಸಿದನು. ಕಾಲಿನ ಒಂದೇ ಬೊಟ್ಟಿನ ಮೇಲೆ ನಿಂತು ನಾಸಾಗ್ರ ದೃಷ್ಟಿ ಇಟ್ಟು ಇಂದ್ರಿಯಗಳನ್ನು ದಮನ ಮಾಡಿ ವಾಯುವಿನ ನಿರೋಧ ಮಾಡಿ ಏಕಾಗ್ರ ಅಂತಃಕರಣದಿಂದ ಸಹಸ್ರ ವರ್ಷಗಳವರೆಗೆ ಶ್ರೀ ಗಜಾನನನ ಕುರಿತು ತಪಶ್ಚರ್ಯ ಮಾಡಿದನು. ಒಂದು ದಿವಸ ಕಣ್ಣು ತೆರೆದನು. ಆ ಸಮಯದಲ್ಲಿ ಕಣ್ಣಿನಿಂದ ಅಗ್ನಿಯು ಉತ್ಪನ್ನವಾಗಿ ತ್ರೈಲೋಕದಲ್ಲೆಲ್ಲ ಅದರ ಝಳ ಬಡಿಯ ಹತ್ತಿತು. ದೇವತೆಗಳೆಲ್ಲ ಅಂಜಿದರು. ಹಾಗೂ ಈ ಋಷಿಯು ಯಾವ ಸ್ಥಾನವನ್ನು ಆಕ್ರಮಿಸುವನೋ ಏನೋ ಎಂಬ ಚಿಂತೆಗೊಳಗಾದರು. ಗೃತ್ಸಮದನು ಮತ್ತೆ 5,000 ವರ್ಷ ತಪಶ್ಚರ್ಯ ಮಾಡಿದನು. ಅವನ ಕಠಿಣ ತಪಶ್ಚರ್ಯ ಕಂಡು ಗಜಾನನನು ಪ್ರಕಟನಾಗಿ, ಹೇ ಋಷಿ, ನಾನು ನಿನಗೆ ಪ್ರಸನ್ನನಾಗಿರುವೆ. ನಿನಗೇನಾದರೂ ವರ ಬೇಡುವುದಿದ್ದರೆ ಬೇಡು. ಗಜಾನನ ಮಾತನ್ನು ಕೇಳಿ ಗೃತ್ಸಮದನು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಗಜಾನನನೇ, 84 ಲಕ್ಷ ಯೋನಿ ಭ್ರಮಣ ಮಾಡುತ್ತಾ ನನಗೆ ಈ ಮನುಷ್ಯ ದೇಹ ಪ್ರಾಪ್ತವಾಯಿತು. ಮನುಷ್ಯರಲ್ಲಿ ಬ್ರಾಹ್ಮಣರು ಶ್ರೇಷ್ಠರು, ಅವರಲ್ಲಿಯೇ ಜ್ಞಾನಿಯು ಶ್ರೇಷ್ಠನು, ಆ ಜ್ಞಾನಿಯಲ್ಲಿಯೇ ಅನುಷ್ಠಾನ ಮಾಡುವವನು ಶ್ರೇಷ್ಠನು, ಅವನಿಗಿಂತ ಬ್ರಹ್ಮವೆತ್ತ ಶ್ರೇಷ್ಠನು. ಆದ ಕಾರಣ ನನಗೆ ಬ್ರಹ್ಮಜ್ಞಾನವಾಗಲಿ ಮತ್ತು ನಿನ್ನ ಭಕ್ತರಲ್ಲಿ ನಾನೊಬ್ಬನಾಗಿ ದೇವ ಹಾಗೂ ಮನುಷ್ಯರಲ್ಲಿ ಪೂಜ್ಯನಾಗಲಿ. ಈ ರೀತಿಯಾಗಿ ನನಗೆ ವರ ಕೊಡು ಮತ್ತು ಈ ವರವು ಅತ್ಯಂತ ಪವಿತ್ರ ಹಾಗೂ ಭಕ್ತರಿಗೆ ಸಿದ್ಧಿದಾಯಕವಾಗಲಿ. ನೀನು ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡುವುದರ ನಿಮಿತ್ತ ಇಲ್ಲಿ ವ್ಯವಸ್ಥೆ ಮಾಡು ಎನ್ನಲು ಗಜಾನನನು, ಗೃತ್ಸಮದ, ನಾನು ನಿನಗೆ ಬ್ರಾಹ್ಮಣತ್ವವನ್ನು ಇತ್ತಿರುವೆ. ಇದಲ್ಲದೆ ವೇದೋಕ್ತ ಋಷಿಗಳಲ್ಲಿ ನಿನ್ನ ಗಣನೆಯಾಗುವುದು. ನೀನು ಯಾವ ಗಣಾನಾಂತ್ವ ಈ ಮಂತ್ರದ ಜಪ ಮಾಡಿರುವೆಯೋ ಆ ಮಂತ್ರದ ಋಷಿ ನೀನಾಗುವೆ. ಯಾವ ಅರ್ಥದಲ್ಲಿ ಮಂತ್ರದ ದೇವರು, ಛಂದ ಮತ್ತು ಋಷಿ ಇವರ ಪ್ರಥಮ ಉಚ್ಚಾರ ಆಗದ ಹೊರತು ಮಂತ್ರದ ಫಲ ಪ್ರಾಪ್ತವಾಗುವುದಿಲ್ಲ. ಆ ಅರ್ಥದಲ್ಲಿ ಈ ಗಣಾನಾಂತ್ವ ಮಂತ್ರದ ಋಷಿ ನೀನು ಆಗಿರುವುದರಿಂದ ನನ್ನ ಸ್ಮರಣೆ ಮಾಡುವ ಮುಂದೆ ಜನರು ಮೊದಲು ನಿನ್ನ ಹೆಸರು ತೆಗೆದುಕೊಳ್ಳುವರು ಮತ್ತು ನಿನಗೆ ಶಂಕರ ಅಲ್ಲದೆ ಉಳಿದ ದೇವತೆಗಳನ್ನು ಗೆದೆಯುವ ಒಬ್ಬ ಮಹಾಪರಾಕ್ರಮಿ ಪುತ್ರನು ಆಗುವನು. ಈಗ ಕೃತಯುಗವಿರುವುದರಿಂದ ಈ ಕ್ಷೇತ್ರಕ್ಕೆ ಪುಷ್ಪಕವೆಂದು, ಮುಂದೆ ತ್ರೇತಾಯುಗದಲ್ಲಿ ಮಣಿಪುರವೆಂದು, ದ್ವಾಪರದಲ್ಲಿ ಭಾನಕವೆಂದು ಮತ್ತು ಕಲಿಯುಗದಲ್ಲಿ ಭದ್ರಕವೆಂದು ಹೆಸರು ಪ್ರಾಪ್ತವಾಗುವುದು. ಈ ಕ್ಷೇತ್ರದಲ್ಲಿ ಯಾರು ದಾನ ಧರ್ಮ ಮಾಡುವರೋ ಅವರ ಇಚ್ಛೆಗಳು ಕೈಗೂಡುವುವು ಎಂದು ಹೇಳಿ ಗಜಾನನನು ಅದೃಶ್ಯನಾದನು. ನಂತರ ಗೃತ್ಸಮದನು ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಅದರಲ್ಲಿ ಸುಂದರ ಗಜಾನನನ ಮೂರ್ತಿಯನ್ನು ಸ್ಥಾಪಿಸಿ ವರದ ವಿನಾಯಕ ಎಂದು ಹೆಸರಿಟ್ಟನು. ಅಧ್ಯಾಯ 38. ತ್ರಿಪುರಾಸುರನ ಉತ್ಪತ್ತಿ. ಬ್ರಹ್ಮದೇವರು ಹೇಳುತ್ತಾರೆ, ಈ ರೀತಿ ವರ ಪ್ರಾಪ್ತಿಯಾದದ್ದರಿಂದ ಗೃತ್ಸಮದನ ಹೆಸರು ಯಜ್ಞಯಾಗಾದಿ ಕರ್ಮದಲ್ಲಿ ಗಣೇಶನ ಸ್ಮರಣೆ ಮಾಡುವ ಪೂರ್ವದಲ್ಲಿ ಬರಹತ್ತಿದ್ದರಿಂದ ಅವನು ಜಗತ್ತಿನಲ್ಲಿಯೇ ದೊಡ್ಡ ಮಾನ್ಯತೆಯನ್ನು ಪಡೆದನು. ಒಂದು ದಿವಸ ಗೃತ್ಸಮದನಿಗೆ ದೊಡ್ಡ ಸೀನು ಬಂದಿತು. ಅದರ ಶಬ್ದದಿಂದ ಆಕಾಶ ಹಾಗೂ ಪೃಥ್ವಿ ದಹಿಸಿ ಹೋದವು. ಅವನಿಗೆ ಕಮಲದ ಹೂವಿನಂತೆ ಕೆಂಪಗಿರುವ ಒಬ್ಬ ತೇಜಸ್ವಿ ಬಾಲಕನು ದೃಷ್ಟಿಗೆ ಬಿದ್ದನು. ಆಗ ಗೃತ್ಸಮದನು, ನೀನು ಯಾರ ಪುತ್ರನಿರುವೆ ಎಂದು ಪ್ರಶ್ನಿಸಿದನು. ಆಗ ಬಾಲಕನು, ಮಹಾರಾಜ, ನೀವು ಸರ್ವಜ್ಞರಿದ್ದು ಈ ರೀತಿ ಪ್ರಶ್ನೆ ಕೇಳುವುದನ್ನು ನೋಡಿ ಆಶ್ಚರ್ಯವಾಗುವುದು. ನಿಮ್ಮ ಸೀನಿನಿಂದ ನಾನು ಜನಿಸಿರುವುದರಿಂದ ನಾನು ನಿಮ್ಮ ಪುತ್ರನೇ ಇರುವೆನು. ನಾನು ಇನ್ನೂ ಸಣ್ಣವನಿರುವೆ. ನಾನು ದೊಡ್ಡವನಾದ ಮೇಲೆ ನನ್ನ ಪರಾಕ್ರಮವು ನಿಮ್ಮ ಕಣ್ಣಿಗೆ ಬೀಳುವುದು. ನಾನು ಇಡೀ ತ್ರಿಭುವನವನ್ನೇ ಗೆದೆಯುವೆನು, ಅಲ್ಲದೆ ಇಂದ್ರನನ್ನು ಅಮರಾವತಿಯಿಂದ ಓಡಿಸುವೆನು. ಆ ಭಯಂಕರ ಬಾಲಕನ ಮಾತನ್ನು ಕೇಳಿ ಗೃತ್ಸಮದನಿಗೆ ಭಯ ಉತ್ಪನ್ನವಾಯಿತು ಮತ್ತು ಆನಂದವಾಯಿತು. ಆಗ ಅವನು, ಯಾವ ಅರ್ಥದಲ್ಲಿ ನೀನು ನನ್ನ ಪುತ್ರನಿರುವೆಯೋ ಆ ಅರ್ಥದಲ್ಲಿ ನಿನಗೆ ಮಂತ್ರೋಪದೇಶ ಮಾಡುವೆ. ನಾನು ನಿನಗೆ ಗಣಾನಾಂತ್ವ ಎಂಬ ವೇದೋಕ್ತ ಮಂತ್ರ ಹೇಳುವೆ. ಆ ಮಂತ್ರದ ಯಥಾಯೋಗ್ಯ ಅನುಷ್ಠಾನ ಮಾಡಿದ್ದಾದರೆ ನಿನ್ನ ಎಲ್ಲ ಇಚ್ಛೆಯು ಪೂರ್ಣಗೊಳ್ಳುವುವು ಎಂದು ನುಡಿದನು. ತಂದೆಯು ಉಪದೇಶಿಸಿದ ಮಂತ್ರವನ್ನು ಬಾಲಕನು ಜಪಿಸುತ್ತಾ ಕುಳಿತನು. 5,000 ವರ್ಷಗಳಾದವು. ಆಗ ಅವನ ಮುಖದಿಂದ ಅಗ್ನಿಯು ಹೊರಬರಹತ್ತಿತು ಮತ್ತು ಅವನು ತ್ರಿಭುವನವನ್ನು ಸುಡಹತ್ತಿದನು. ಅವನ ತಪಶ್ಚರ್ಯಕ್ಕೆ ಸಂತುಷ್ಟನಾಗಿ ಆನೆಯಂತೆ ಶಬ್ದ ಮಾಡುತ್ತಾ ಗಜಾನನನು ಅಲ್ಲಿ ಪ್ರಕಟನಾದನು ಹಾಗೂ ಬೇಕಾದ ವರ ಬೇಡು ಎಂದನು. ಆಗ ಆ ಬಾಲಕನು, ನೀನು ವರವನ್ನು ಕೊಡುವುದಾದಲ್ಲಿ ಎಲ್ಲ ಬ್ರಹ್ಮಾಂಡದ ಮೇಲೆ ನನ್ನ ಅಧಿಕಾರ ನಡೆಯುವ ಹಾಗೆ ನನಗೆ ಸಾಮರ್ಥ್ಯವನ್ನು ಕೊಡು.
ದೇವ ದಾನವ ಮನುಷ್ಯ ಯಕ್ಷ ಗಂಧರ್ವ ಕಿನ್ನರ ಮುನಿ ಮುಂತಾದ ಎಲ್ಲರೂ ನನಗೆ ವಶರಾಗುವಂತೆ ಆಗಲಿ. ಇಂದ್ರಾದಿ ದಿಕ್ಪಾಲಕರೆಲ್ಲ ನನ್ನ ಸೇವೆ ಮಾಡುವಂಥವರಾಗಲಿ. ನನ್ನ ಎಲ್ಲ ಇಚ್ಛೆಯೂ ಪೂರ್ಣವಾಗಲಿ. ಈ ಲೋಕದಲ್ಲಿಯ ಅನೇಕ ಪ್ರಕಾರದ ಭೋಗ್ಯ ವಸ್ತುಗಳು ಪ್ರಾಪ್ತವಾಗಿ ಕಡೆಗೆ ನನ್ನ ಉದ್ಧಾರವಾಗಲಿ. ಈ ಪ್ರಕಾರ ನನಗೆ ವರ ಕೊಡು ಎಂದು ಬೇಡಿದನು. ಆಗ ಗಜಾನನನು, ಶಂಕರನೊಬ್ಬನನ್ನು ಬಿಟ್ಟು ಉಳಿದವರೆಲ್ಲ ನಿನಗೆ ಪರಾಭವ ಹೊಂದುವರು. ನಿನ್ನ ಆಜ್ಞೆಯಂತೆ ಸರ್ವ ಪ್ರಾಣಿಗಳು ನಡೆಯುವವು. ನಾನು ನಿನಗೆ 3 ಪುರಗಳನ್ನು ಕೊಡುವೆ, ಹಾಗೂ 1 ಕಬ್ಬಿಣದ, 1 ಬಂಗಾರದ ಹಾಗೂ 1 ಬೆಳ್ಳಿಯ, ಹೀಗೆ 3 ವಿಮಾನ ಕೊಡುವೆ. ಆ 3 ಪುರಗಳು ನಿನ್ನ ಹತ್ತಿರವಿರುವುದರಿಂದ ನಿನಗೆ ತ್ರಿಪುರ ಎಂಬ ಹೆಸರು ಪ್ರಾಪ್ತವಾಗುವುದು. ನೀನು ಈ ಲೋಕದಲ್ಲಿ ಅನೇಕ ಉಪಭೋಗಗಳ ಸುಖ ಅನುಭವಿಸಿದ ನಂತರ ಶಂಕರನು 1 ಬಾಣದಿಂದ ಈ ಪುರಗಳನ್ನು ಭೇದ ಮಾಡುವನು. ಆಗ ನಿನಗೆ ಮುಕ್ತಿಯಾಗುವುದು ಮತ್ತು ನಿನ್ನ ಎಲ್ಲ ಇಚ್ಛೆಯೂ ಪೂರ್ಣವಾಗುವುದು ಎಂದು ನುಡಿದನು. ಅಧ್ಯಾಯ 39. ಇಂದ್ರ ಪರಾಭವ. ಬ್ರಹ್ಮದೇವರು ಹೇಳುತ್ತಾರೆ, ಯಾವ ಸಮಯದಲ್ಲಿ ಗಜಾನನನು ಪ್ರಸನ್ನನಾಗಿದ್ದನೋ ಆ ಸಮಯದಲ್ಲಿ ತ್ರಿಪುರಾಸುರ ಬಂಗಾಲ ದೇಶದಲ್ಲಿ ಇದ್ದನು. ಯಾವ ಸ್ಥಳದಲ್ಲಿ ತ್ರಿಪುರನಿಗೆ ಗಜಾನನನು ಪ್ರಸನ್ನನಾಗಿದ್ದನೋ ಆ ಸ್ಥಳದಲ್ಲಿ ಅವನು ಒಂದು ದೇವಾಲಯ ಕಟ್ಟಿಸಿ ಅದರಲ್ಲಿ ಸುಂದರ ಗಣಪತಿಯ ಮೂರ್ತಿಯನ್ನು ಸ್ಥಾಪಿಸಿದನು. ಅಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿ ಅದಕ್ಕೆ ಗಣೇಶಪುರ ಎಂದು ಹೆಸರಿಟ್ಟನು. ಆಮೇಲೆ ದಿಗ್ವಿಜಯಕ್ಕಾಗಿ ಮೊದಲು ಮೃತ್ಯುಲೋಕಕ್ಕೆ ಹೋದನು. ರಥ, ಆನೆ, ಕುದುರೆ ಮತ್ತು ಕಾಲದಳ, ಹೀಗೆ ಚತುರಂಗ ಸೈನ್ಯ ಅವನ ಹತ್ತಿರ ಕೂಡಿದ್ದವು. ಪೃಥ್ವಿಯ ಮೇಲಿನ ರಾಜರು ತ್ರಿಪುರನಿಗೆ ಸೇವಕರಾದರು. ದಾಸ್ಯತ್ವ ಹೊಂದದೇ ಇದ್ದವರನ್ನು ವಧೆ ಮಾಡುತ್ತಿದ್ದನು. ಮುಂದೆ ಪೃಥ್ವಿ ಗೆದ್ದ ನಂತರ ಸ್ವರ್ಗಗೆದೆಯಲು ನಡೆದನು. ಅದನ್ನು ನೋಡಿ ಯುದ್ಧ ಕಲೆಯಲ್ಲಿ ನಿಷ್ಣಾತನಾದ ಇಂದ್ರನು ಎಲ್ಲ ದೇವತೆಗಳೊಂದಿಗೆ ಐರಾವತವನ್ನೇರಿ ಯುದ್ಧಕ್ಕೆ ಅಣಿಯಾದನು. ತ್ರಿಪುರನು ತನ್ನ ಸೈನ್ಯವನ್ನು 3 ಭಾಗ ಮಾಡಿದನು. 1 ಭಾಗದ ಅಧಿಪತ್ಯವನ್ನು ತಾನೇ ಸ್ವತಃ ಸ್ವೀಕರಿಸಿದನು. ಭೀಮಕಾಯ ಮತ್ತು ವಜ್ರದಂತ ಎಂಬ ಹೆಸರಿನ 2 ರಾಕ್ಷಸರನ್ನು ಒಂದೊಂದು ಭಾಗದ ಅಧಿಪತಿಯನ್ನಾಗಿ ಮಾಡಿ 1 ಭಾಗವನ್ನು ಪಾತಾಳಕ್ಕೂ ಇನ್ನೊಂದು ಭಾಗವನ್ನು ಪೃಥ್ವಿಯ ಮೇಲೆ ಯುದ್ಧದ ಸಲುವಾಗಿ ಕಳಿಸಿದನು. ಭೀಮಕಾಯನು ಮೊದಲು ಇಂದ್ರನ ನಂದನವನ ಮುರಿದು ಧ್ವಂಸ ಮಾಡಿದನು ಮತ್ತು ದೂತನಿಗೆ ಇಂದ್ರನನ್ನು ಯುದ್ಧಕ್ಕಾಗಿ ಸಿದ್ಧನಾಗಲು ತಿಳಿಸಿದನು. 2 ಕಡೆಯಿಂದ ತುಮಲ ಯುದ್ಧವಾಯಿತು. 2 ಸೈನ್ಯದಲ್ಲಿ ಬಹಳ ಜನ ಮರಣ ಹೊಂದಿದರು. ಕೆಲ ಸಮಯದ ಮೇಲೆ ದೈತ್ಯರ ಸೈನ್ಯವು ಹಿಂದೆ ಸರಿಯ ಹತ್ತಿತು. ಆಗ ತ್ರಿಪುರನು ತಾನೇ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಇಂದ್ರ ತ್ರಿಪುರರಿಗೆ ಯುದ್ಧ ಪ್ರಾರಂಭವಾಯಿತು. ಕೆಲ ಸಮಯದ ಮೇಲೆ ತ್ರಿಪುರನು ತನ್ನ ಖಡ್ಗದಿಂದ ಇಂದ್ರನ ಖಡ್ಗಕ್ಕೆ ಜೋರಾಗಿ ಹೊಡೆದನು. ಆಗ ಇಂದ್ರನ ಕೈಯಲ್ಲಿ ವಜ್ರ ಖಡ್ಗವು ಕೆಳಗೆ ಬಿದ್ದಿತು. ಇಂದ್ರನು ನಿಶಸ್ತ್ರನಾದನು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು. ತ್ರಿಪುರನು ವಜ್ರ ಖಡ್ಗವನ್ನೆತ್ತಿ ಐರಾವತಕ್ಕೆ ಹೊಡೆದನು. ಐರಾವತವು ಚೀತ್ಕಾರ ಮಾಡುತ್ತಾ ಹಿಂದೆ ಸರಿಯಿತು. ಮುಂದೆ ಇಂದ್ರನಿಗೂ ತ್ರಿಪುರನಿಗೂ ಮಲ್ಲ ಯುದ್ಧ ಶುರು ಆಯಿತು. ಹಿಂದೆ ಕೃಷ್ಣಾವತಾರದಲ್ಲಿ ಕೃಷ್ಣನಿಗೂ ಚಾಣೂರನಿಗೂ ಮಲ್ಲ ಯುದ್ಧ ಆದಂತೆ ಇಬ್ಬರಿಗೂ ಘನಘೋರ ಯುದ್ಧವಾಯಿತು. ಒಬ್ಬರಿಗೊಬ್ಬರು ಮುಷ್ಟಿ ಪ್ರಹಾರ ಮಾಡಹತ್ತಿದರು. ತಲೆಗೆ ತಲೆ, ಕೈಗೆ ಕೈ, ತೊಡೆಗೆ ತೊಡೆ ಕೊಡುತ್ತಾ ಮಲ್ಲ ಯುದ್ಧ ನಡೆಸಿರುವಾಗ ತ್ರಿಪುರನು ಮೋಸದಿಂದ ಇಂದ್ರನ ಕಾಲನ್ನು ಹಿಡಿದು ಅವನನ್ನು ಗರಗರ ತಿರುಗಿಸಿ ಒಗೆದನು. ಇಂದ್ರನು ಎಲ್ಲಿ ಹೋಗಿ ಬಿದ್ದನೋ ದೇವತೆಗಳಿಗೆ ತಿಳಿಯದಾಯಿತು. ಬಹಳ ಹೊತ್ತಿನ ನಂತರ ಮೂರ್ಛಿತವಾಗಿ ಬಿದ್ದ ಇಂದ್ರನು ಸಿಕ್ಕನು. ಆಗ ಎಲ್ಲ ದೇವತೆಗಳು ಉಪಚರಿಸಲು ಇಂದ್ರನು ಎಚ್ಚೆತ್ತನು. ನಂತರ ಇಂದ್ರನು ಎಲ್ಲ ದೇವತೆಗಳೊಂದಿಗೆ ಒಂದು ದೊಡ್ಡ ಪರ್ವತದಲ್ಲಿ ಹೋಗಿ ಅಡಗಿ ಕುಳಿತನು. ತ್ರಿಪುರನು ದೊಡ್ಡ ಸಂಭ್ರಮದಿಂದ ಅಮರಾವತಿ ಪ್ರವೇಶಿಸಿದನು ಮತ್ತು ಇಂದ್ರನ ಆಸನದ ಮೇಲೆ ಕುಳಿತನು. ಸ್ವರ್ಗದಲ್ಲಿಯ ಅಧಿಕಾರವು ಮೊದಲು ದೇವತೆಗಳಲ್ಲಿ ಇತ್ತು. ಈಗ ತ್ರಿಪುರನ ಎಲ್ಲ ಅಧಿಕಾರವನ್ನು ತನ್ನ ರಾಕ್ಷಸರ ಕಡೆಗೆ ಕೊಟ್ಟನು. ಗಂಧರ್ವರ ಗಾಯನವನ್ನು ಕೇಳುತ್ತಾ, ಸೇವಕರಿಂದ ತನ್ನ ಸ್ತುತಿ ಮಾಡಿಸಿಕೊಳ್ಳುತ್ತಾ, ಅಪ್ಸರಿಯರ ಉಪಭೋಗ ಮಾಡುತ್ತಾ ಸ್ವರ್ಗದಲ್ಲಿ ರಾಜ್ಯವಾಳಲಾರಂಭಿಸಿದನು. ಅಧ್ಯಾಯ 40. ದೇವತೆಗಳ ತಪಶ್ಚರ್ಯ. ತ್ರಿಪುರನು ಸ್ವರ್ಗದ ರಾಜ್ಯವನ್ನು ಪಡೆದನು. ಈ ವರ್ತಮಾನವು ಬ್ರಹ್ಮದೇವನಿಗೆ ಗೊತ್ತಾಗಲು ಅವನು ಭಯಭೀತನಾದನು. ತನಗೂ ಇಂದ್ರನ ಪರಿಸ್ಥಿತಿಯೇ ಒದಗುವುದೆಂದು ತಿಳಿದು ಕಮಲದ ಹೂವಿನಲ್ಲಿ ಹೋಗಿ ಕುಳಿತನು. ವಿಷ್ಣುವು ಹೆದರಿ ವೈಕುಂಠದಿಂದ ಓಡಿ ಹೋಗಿ ಕ್ಷೀರ ಸಮುದ್ರದಲ್ಲಿ ಅಡಗಿ ಕುಳಿತನು. ತ್ರಿಪುರನು ಚಂಡ ಮತ್ತು ಪ್ರಚಂಡ ಎಂಬ ಮಾನಸ ಪುತ್ರರಿಬ್ಬರನ್ನು ಹುಟ್ಟಿಸಿದನು ಮತ್ತು ಅವರಿಗೆ ಒಬ್ಬನಿಗೆ ಬ್ರಹ್ಮಲೋಕವನ್ನು ಇನ್ನೊಬ್ಬನಿಗೆ ವಿಷ್ಣು ಲೋಕವನ್ನು ಆಳಲು ಕೊಟ್ಟನು. ತಾನು ಕೈಲಾಸವನ್ನು ಗೆದೆಯಲು ಕೈಲಾಸ ಪರ್ವತಕ್ಕೆ ಹೋದನು. ಅಲ್ಲಿ ಹೋಗಿ ತನ್ನ ಬಾಹುಗಳಿಂದ ಆ ಪರ್ವತವನ್ನು ಅಲ್ಲಾಡಿಸ ಹತ್ತಿದನು. ಆಗ ಪಾರ್ವತಿಯು ಅಂಜಿದಳು.
ಆದರೆ ದೈತ್ಯನ ಪರಾಕ್ರಮವನ್ನು ನೋಡಿ ಶಂಕರನಿಗೆ ಪರಮಾನಂದವಾಯಿತು. ಅವನು ತ್ರಿಪುರನಿಗೆ ವರ ಬೇಡಲು ಹೇಳಿದನು. ಆಗ ತ್ರಿಪುರನು ಕೈಲಾಸ ಪರ್ವತವನ್ನು ಬೇಡಿದನು. ಶಂಕರನು ಕೈಲಾಸದಲ್ಲಿಯ ಸ್ಥಾನವನ್ನು ದೈತ್ಯನಿಗೆ ಕೊಟ್ಟನು ಮತ್ತು ತಾನು ಮಂದರ ಪರ್ವತಕ್ಕೆ ಹೊರಟು ಹೋದನು. ಪೃಥ್ವಿಯ ಮೇಲೆ ಹೋದ ತ್ರಿಪುರಾರನ ಭೀಮಕಾಯ ಸೇನಾಪತಿಯು ಪೃಥ್ವಿಯ ಮೇಲಿನ ಎಲ್ಲ ರಾಜ್ಯವನ್ನು ಗೆದ್ದು ಎಲ್ಲ ಋಷಿಗಳ ಆಶ್ರಮವನ್ನು ಧ್ವಂಸ ಮಾಡಿ ಅಗ್ನಿಕುಂಡವನ್ನು ಹಾಳು ಮಾಡಿ ಯಜ್ಞ ಯಾಗಾದಿ ನಡೆಯದಂತೆ ಮಾಡಿ ಋಷಿಗಳನ್ನು ಸೆರೆಮನೆಯಲ್ಲಿ ತಳ್ಳಿ ವೇದ ಧ್ವನಿಯು ಕೇಳದಂತೆ ಮಾಡಿದನು. ಅನೇಕ ದೈತ್ಯರು ರಾಜ್ಯವಾಳಲಾರಂಭಿಸಿದರು. ಪಾತಾಳಕ್ಕೆ ಹೋದ ವಜ್ರದಂತನು ಶೇಷ, ವಾಸುಕಿ, ತಕ್ಷಕ ಮುಂತಾದವರನ್ನು ಸೋಲಿಸಿ ಅವರ ಸುಂದರ ಸ್ತ್ರೀಯರನ್ನು ಹರಣ ಮಾಡಿದನು. ಅವರಲ್ಲಿರುವ ಉತ್ತಮ ರತ್ನವನ್ನು ತೆಗೆದುಕೊಂಡು ತ್ರಿಪುರನ ದೃಷ್ಟಿ ತೆಗೆದರು. ಈ ರೀತಿ ತ್ರಿಪುರಾಸುರನು ತ್ರಿಭುವನದ ರಾಜ್ಯವನ್ನು ನಡೆಸಿದನು. ತ್ರಿಪುರನ ಸಂಹಾರದ ಬಗ್ಗೆ ಎಲ್ಲ ದೇವತೆಗಳು ವಿಚಾರ ನಡೆಸಿದರು. ಆಗ ನಾರದರು ಅಲ್ಲಿಗೆ ಬಂದು ತ್ರಿಪುರನು ಗಜಾನನನ ಕುರಿತು 1000 ವರ್ಷಗಳವರೆಗೆ ತಪಶ್ಚರ್ಯ ಮಾಡಿರುವನು. ಆದ ಕಾರಣ ಅವನು ಇಷ್ಟು ಬಲಶಾಲಿಯಾಗಿರುವನು. ಗಜಾನನನು ನಿನ್ನ ವಧೆಯು ಈಶ್ವರನಿಂದ ಆಗುವುದು ಎಂದು ಹೇಳಿರುವನು. ನೀವೆಲ್ಲರೂ ಮೊದಲು ಗಜಾನನನನ್ನು ಪ್ರಸನ್ನ ಮಾಡಿಕೊಳ್ಳಿರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಏಕಾಕ್ಷರಿ ಮಂತ್ರ ಉಪದೇಶ ಮಾಡುವೆ ಮತ್ತು ತಪಶ್ಚರ್ಯದ ಕ್ರಮ ಹೇಳುವೆ ಎಂದು ಅಂದು ಅವರಿಗೆ ಎಲ್ಲವನ್ನೂ ಉಪದೇಶಿಸಿದನು. ಅದರಂತೆ ಎಲ್ಲ ದೇವತೆಗಳು ಗಣಪತಿಯ ಕುರಿತು ತಪಶ್ಚರ್ಯ ಆರಂಭಿಸಿದರು. ಅವರ ನಿಸ್ಸೀಮ ತಪಶ್ಚರ್ಯಕ್ಕೆ ಗಜಾನನನು ಮೆಚ್ಚಿ ಪ್ರಸನ್ನನಾದನು. ಆಗ ಎಲ್ಲ ದೇವತೆಗಳು 8 ಶ್ಲೋಕದಿಂದ ಸ್ತುತಿ ಮಾಡಿದರು. ಸಂಕಷ್ಟನಾಶನ ಸ್ತೋತ್ರ. ನಮೋ ನಮಸ್ತೆ ಪರಮಾರ್ಥರೂಪ, ನಮೋ ನಮಸ್ತೆ ಖಿಲ ಕಾರಣಾಯ, ನಮೋ ನಮಸ್ತೆ ಖಿಲ ಕಾರಕಾಯ, ಸರ್ವೇಂದ್ರಿಯಾಣಾಮಧಿವಾಸಿನೇಪಿ, ನಮೋ ನಮೋ ಭೂತಮಯಾಯ ತೇಸ್ತು, ನಮೋ ನಮೋ ಭೂತಕೃತೆ ಸುರೇಶ, ನಮೋ ನಮಃ ಸರ್ವಧಿಯಾಂ ಪ್ರಬೋಧ, ನಮೋ ನಮೋ ವಿಶ್ವಲಯೋದ್ಭವಾಯ, ನಮೋ ನಮೋ ವಿಶ್ವಭೃದೇಖಿಲೇಶ, ನಮೋ ನಮಃ ಕಾರಣಕಾರಣಾಯ, ನಮೋ ನಮೋ ವೇದವಿದಾಮದೃಶ್ಯ, ನಮೋ ನಮಃ ಸರ್ವವರಪ್ರದಾಯ, ನಮೋ ನಮೋ ವಾಗವಿಚಾರಭೂತ, ನಮೋ ನಮೋ ವಿಘ್ನ ನಿವಾರಣಾಯ, ನಮೋ ನಮೋ ಜ್ಞಾನ ವಿನಾಶನಾಯ, ನಮೋ ನಮೋ ಭಕ್ತ ವಿಭೂತಿದಾಯ, ನಮೋ ನಮೋ ಭಕ್ತ ವಿಭೂತಿಹಂತ್ರೆ, ನಮೋ ನಮೋ ಭಕ್ತ ವಿಮೋಚನಾಯ, ನಮೋ ನಮೋ ದೈತ್ಯ ವಿನಾಶ ಹೇತೋ, ನಮೋ ನಮಃ ಸಂಕಟನಾಶಕಾಯ, ನಮೋ ನಮಃ ಕಾರಣೀಕೋತ್ತಮಾಯ, ನಮೋ ನಮೋ ಜ್ಞಾನಮಯಾಯ ತೇಸ್ತು, ನಮೋ ನಮೋ ಭಕ್ತ ವಿಬಂಧನಾಯ, ನಮೋ ನಮಸ್ತೆ ಪ್ರವಿಭಕ್ತಮೂರ್ತೆ, ನಮೋ ನಮಸ್ತತ್ವ ವಿಬೋಧಕಾಯ, ನಮೋ ನಮಸ್ತತ್ವ ವಿದುತ್ತಮಾಯ, ನಮೋ ನಮಸ್ತೆ ಖಿಲ ಕರ್ಮ ಸಾಕ್ಷಿಣೆ, ನಮೋ ನಮಸ್ತೆ ಗಣನಾಯಕಾಯ. ಇದರಿಂದಾಗಿ ಶ್ಲೋಕದ ಸ್ತೋತ್ರಕ್ಕೆ ಸಂಕಟನಾಶನ ಎಂದು ಹೆಸರು ಪ್ರಾಪ್ತಿಯಾಯಿತು. ಯಾರು ಭಯ ಭಕ್ತಿಯಿಂದ ನಿತ್ಯ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ 3 ಸಾರಿ ಅಂತಃಕರಣದಿಂದ ಈ ಸ್ತೋತ್ರವನ್ನು ಪಠಿಸುತ್ತಾರೋ ಅವರ ಎಲ್ಲ ಸಂಕಟಗಳು ನಾಶವಾಗುವುವು ಎಂದು ಪ್ರತ್ಯಕ್ಷ ಗಣಪತಿಯು ಈ ಸ್ತೋತ್ರಕ್ಕೆ ವರ ಕೊಟ್ಟನು.